ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2024 ಇಸುವೆ ಡಿಸೆಂಬರ್ ತಿಂಗಳು 24ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿದರು. ಅದಕ್ಕೆ ಕರ್ತನಿಗೆ ಮಹಿಮೆ ಉಂಟಾಗಲಿ. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾದದು. ನಾವು ಆತನ ಪ್ರೀತಿಯನ್ನು ನೆನೆಸಿ ಆತನೇ ಸ್ತುತಿಸೋಣ. ದಯೆಯನ್ನು ನೆನೆಸಿ ಸ್ತೋತ್ರ ಮಾಡೋಣ. ಆತನ ಕನ್ನಿಗರವು ಶಾಶ್ವತವಾದದು, ಅದಕ್ಕೆ ಸ್ತೋತ್ರ ಮಾಡುವ. ಈ ದಿನವು ನಮ್ಮ ಕರವನ್ನು ಹಿಡಿದು ಜಯದಿಂದ ಆತನ ನಮ್ಮನ್ನು ನಡೆಸುವುದಕ್ಕಾಗಿ ನಾವು ನಂಬಿಕೆಯಿಂದ ಆತನ ಮುಖವನ್ನು ನೋಡಿ ಸ್ತೋತ್ರ ಹೇಳೋಣ. ಸ್ತೋತ್ರ ಯೇಸುವೆ, ಸ್ತೋತ್ರ 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 ಸ್ತೋತ್ರ. 9ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ: ಯೆಹೋವನೇ, ಮನಪೂರ್ವವಾಗಿ ನಿಮ್ಮನ್ನು ಕೊಂಡಾಡುವೇನು. ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೇನು. ಪರಾಲ್ಪರನೆ, ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹಪಡುವೆನು. ನಿನ್ನ ಹೆಸರನ್ನು ಕೀರ್ತಿಸುವೆನು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೇ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸುವಂತೆಯೂ ಕೊಂಡಾಡುವಂತೆಯೂ ದೇವರು ನಮ್ಮ ಜೀವನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಅಪ್ಪ, ಈ ಪ್ರಾರ್ಥನೆಯಲ್ಲಿ ನಮ್ಮ ಸಂಗಡ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ದೇವರ ಕೃಪೆಯಿಂದ ತುಂಬಿಸು. ಕರ್ತಾವೇ, ದಾರಿ ನಡೆಸು. ಯಾವುದೋ ಒಂದು ಕೊರತೆ ಇಲ್ಲದೆ ನಮ್ಮ ವಿಶ್ವಾಸ ಜೀವನದಲ್ಲಿ ನಿಮ್ಮ ಒದಗಿಸುವಗಳು ಕಾಣುವಂತೆ ದೇವರೇ ಸಹಾಯ ಮಾಡು. ಎಲ್ಲ ಇಕ್ಕಟ್ಟುಗಳು ನೀಗಲಿ, ಕಣ್ಣೀರುಗಳು ಹೊರಸಲ್ಪಡಲಿ, ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಕ್ಕಲಿ, ಬಿಸಿನೆಸ್ಗಳು ಇಂಪ್ರೂವ್ಮೆಂಟ್ ಆಗಲಿ, ಎಜುಕೇಷನ್ಗಳು ಆಶೀರ್ವಾದವಾಗಲಿ, ಮಕ್ಕಳ ಮದುವೆಗಳು ನಡೆಯಲಿ, ಅದ್ಭುತಗಳು ಈ ವರ್ಷದ ಕೊನೆಯ ದಿನಗಳಲ್ಲಿ ನಡೆಯಲಿ. 2024 ಮುಗಿದಕ್ಕೆ ಮುಂಚೆ ಕರ್ತಾವೆ, ನಿಮ್ಮ ಕರವು ಪ್ರಕಟವಾಗುವಂತೆ ಪ್ರಾರ್ಥಿಸುತ್ತೇನೆ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ರೋಗ ಶಕ್ತಿಗಳು, ಅಲರ್ಜಿ, ಸ್ಕಿನ್ ಅಲರ್ಜಿಗಳು ಸೌಖ್ಯವಾಗಲಿ, ತಲೆಯ ಚರ್ಮದಲ್ಲಿ ಇರುವ ಅಲರ್ಜಿಗಳು ಸೌಖ್ಯವಾಗಲಿ, ಮುಖದಲ್ಲಿ ಇರುವ ಅಲರ್ಜಿಗಳು ಸೌಖ್ಯವಾಗಲಿ. ಆಮೇನ್. ಅದೇ ಪ್ರಕಾರವಾಗಿ ಕಂಪ್ಲೀಟ್ ಅಲರ್ಜಿ ಸಂಬಂಧವಾಗಿ ಎಲ್ಲ ರೋಗಗಳ ಮೇಲೆ ಯೇಸುವಿನ ನಾಮದಲ್ಲಿ ಆಮೇನ್ ಸೌಖ್ಯವು ಆಮೇನ್ ಉಂಟಾಗಲಿ ಎಂಬುದಾಗಿ ಹೇಳ್ತೇನೆ. ಅಪ್ಪ, ಈ ನೆಗಿಲಿನ ಒಳಗಡೆ ಆಮೇನ್ ಸ್ತೋತ್ರ ಇರುವ ಅಲರ್ಜಿಗಳು ಎಲ್ಲ ಸೌಖ್ಯವಾಗಲಿ, ಇನ್ಫೆಕ್ಷನ್ಗಳು ನೀಗಲಿ. ಕರ್ತಾವೇ, ಕರ್ತನ ಸೇವಕರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಸೇವೆ ಮಾಡುವವರೇ, ಅವರ ಕುಟುಂಬಗಳಿಗೂ ಆಶೀರ್ವಾದ ಮಾಡು. ನಿಮ್ಮ ಕೃಪೆಯಿಂದ ಅವರನ್ನು ತುಂಬಿಸು ಸ್ವಾಮಿ. ದೇವರೇ, ಒಂದು ದೊಡ್ಡ ಉಜ್ಜೀವನಕ್ಕಾಗಿ ಪ್ರಾರ್ಥಿಸುತ್ತೇನೆ. ದೊಡ್ಡ ಉಜ್ಜೀವನವು ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಕರ್ತರೇ, ಆಮೇಲೆ ಪ್ರತ್ಯೇಕವಾಗಿ ಇವತ್ತು ನಡೆಯುವ ಇಂಟರ್ವ್ಯೂಗಳು ಪಾಸ್ ಆಗಲಿ. ಇದುವರೆಗೂ ತಡೆಯಾಗಿರುವ ತಡೆನಿಗೆ ಇವತ್ತಿನ ಇಂಟರ್ವ್ಯೂ ಯೇಸುವಿನ ನಾಮದಲ್ಲಿ ಪಾಸ್ ಆಗಲಿ. ಆಮೇಲೆ ಪ್ರಯಾಣಕ್ಕೆ ಬೇಕಾಗಿದ್ದ ಡಾಕ್ಯುಮೆಂಟ್ಸ್ಗಳು ಅದನ್ನ ತಡೆಗಳು ನೀಗಲಿ. ಅದ್ಭುತಗಳು ಇವತ್ತು ನಡೆದದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ನಾಳೆ ರಾತ್ರಿ 9 ಗಂಟೆಗೆ
ನಮಗೆ ಸ್ಪೆಷಲ್ ಮೀಟಿಂಗ್ ಉಂಟು. ಶನಿವಾರ, ಭಾನುವಾರ, ಸೋಮವಾರ 3 days ಸ್ಪೆಷಲ್ ಪಾಸ್ಟ್ ಪ್ರಯರ್ ಈವ್ನಿಂಗ್ ನಡೆಯುತ್ತದೆ. ಶುಕ್ರವಾರ ಪ್ರಾರ್ಥನೆಯು ಬೆಳಿಗ್ಗೆ 8:15 ಸಭೆಯಲ್ಲಿಯೂ ಇರುತ್ತದೆ. 31ನೇ ತಾರೀಕಿನ ನೈಟು ನಮ್ಮ ನ್ಯೂ ಇಯರ್ ವರ್ಷಿಪ್ ಇರ್ತದೆ. ನೀವೆಲ್ಲವരും ಪ್ರಾರ್ಥನೆ ಮಾಡಬೇಕು, ಪಾಲ್ಗೊಳ್ಳಬೇಕು, ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗಾಡ್ ಬ್ಲೆಸ್ ಯು. ಇವತ್ತಿನ ಚಿಂತಕ್ಕಾಗಿ ಲೂಕನ ಸುವಾರ್ತೆ 1:13. ಆದರೆ ಆ ದೂತನು ಅವನಿಗೆ ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಗಂಡತಿಯಾದ ಎಲಿಸಬೇತಳು ನಿಮಗೆ ಒಬ್ಬ ಮಗನನ್ನು ಹೆರುವಳು. ಪ್ರಿಯರೇ, ಈ ವಾಕ್ಯಗಳು ಈ ವರ್ಷದ ಕೊನೆಯಲ್ಲಿ ದೇವರ ಆತ್ಮನು ನಮಗೆ ಕೊಡುವ ಒಂದು ಸ್ಪೆಷಲ್ ಸಂದೇಶವಾಗಿದೆ. ಸಕ್ರಿಯ ಅವನೇ ಕುರಿತಾಗಿಯೂ ಎಲಿಸಬೆತಿനെ ಕುರಿತಾಗಿಯೂ ದೇವರ ವಾಕ್ಯದಲ್ಲಿ ಬರೆದಿದ್ದು. ಅವರು ದೇವರ ಮುಂದೆ ನೀತಿವಂತರಾಗಿದ್ದರು. 6ನೇ ವಾಕ್ಯದಲ್ಲಿ 7ನೇ ವಾಕ್ಯದಲ್ಲಿಯೂ ದೇವರ ಎಲ್ಲ ಕಟ್ಟಳೆಗಳಲ್ಲಿಯೂ ಅವರು ಪರಿಪೂರ್ಣರಾಗಿ ಅನುಸರಿಸಿಕೊಂಡು ಜೀವನ ಮಾಡುವವರಾಗಿದ್ದರು. ಒಂದು ವಿಷಯವು ನಾವು ಚಿಂತಿಸುವಾಗ ಕೆಲವರ ಜೀವನಗಳಲ್ಲಿ ಯಾಕೆ ಬಿಡುಗಡೆಗಳು ಬರುವುದು ಎಂಬುದಾಗಿ ಯೋಚಿಸಿದರೆ, ಅವರ ಜೀವನವು ದೇವರ ಮುಂದೆ ನ್ಯಾಯ, ನೀತಿ, ಪರಿಶುದ್ಧಿ ಇವುಗಳಿಂದ ತುಂಬಲ್ಪಟ್ಟವರಾಗಿದ್ದಾರೆ. ಆದರೆ ಇವರ ಜೀವನದಲ್ಲಿ ಬಹಳವಾದ ಕೊರತೆಗಳಿದ್ದರು. ಅಂದರೆ ಇಬ್ಬರು ವಯಸ್ಸಾಗಿದ್ದರು, ಏಜ್ಡ್ ಪೀಪಲ್ಸ್. ಗರ್ಭಜೀಲೆಯು ಎಲಿಸಬೆತಿನ ಸತ್ತೋಯ್ತು, ಜೀವಾಯಿತು. ಬಲಹೀನತೆಗಳಿದೆ. ಇനി ಮಕ್ಕಳು ಹುಟ್ಟುತ್ತದೆ ಎಂಬುದಾಗಿರುವ ಯಾವ ನಿರೀಕ್ಷೆಯೂ ಇಲ್ಲ. ಆದರೆ ಅವರು ಮುಂಜೆ ಪ್ರಾರ್ಥನೆಯು ಮಾಡಿದರು ಮಕ್ಕಳಿಗಾಗಿ. ಈ ದೇವರ ಆಲಯದ ಒಳಗಡೆ ಧೂಪವನ್ನು ತೋರಿಸುವುದಕ್ಕಾಗಿ ಸಕ್ರಿಯಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ಒಂದು ಯಾಜಕನು ಒಳಗಡೆ ಹೋಗಿ ಧೂಪವನ್ನು ತೋರಿಸ್ತಾ ಇರುವಾಗ ದೇವರ ದೂತರು ಆತನ ಪ್ರದರ್ಶನ ಆಯಿತು. ಯಾಕೆಂದರೆ ದೇವರ ಮುಂದೆ ನೀತಿವಂತನಾಗಿಯೂ ಭಕ್ತನಾಗಿಯೂ ವಾಕ್ಯ ಪ್ರಕಾರ ಜೀವನ ಮಾಡಿದ ಅವರಿಗೆ ತಕ್ಕ ಸಮಯದಲ್ಲಿ ಉತ್ತರವಾಗಿ ದೇವರು ಬರ್ತಾರೆ. ದೇವರು ಕೆಲವರನ್ನು ಆರಿಸಿಕೊಳ್ಳುತ್ತಾರೆ ಕೆಲವು ಕಾರ್ಯಗಳಕ್ಕಾಗಿ. ಅವർക്ക് ಏಂಜಲಸ್ ವಿಸಿಟೇಷನ್ ಉಂಟಾಗುತ್ತೆ. ನಾವು ಈ ದಿನಗಳಲ್ಲಿ ಕರ್ತನ ವಾಕ್ಯ ಪ್ರಕಾರವೂ ಕರ್ತನ ಮೆಚ್ಚುಗೆಯಾಗಿ ಜೀವಿಸಿದರೆ ದೇವರ ದೂತರುಗಳು ಇಳಿದು ನಮ್ಮ ಕಾರ್ಯಗಳು ಮಾಡುತ್ತಾರೆ. ಮಾಡಕ್ಕಾಗಿ ದೇವರು ಬಿಡುತ್ತಾರೆ. ನಾವು ಕರ್ತನಂತೆ ಪ್ರಾರ್ಥನೆ ಮಾಡಿ ಸಾಕು, ದೇವರು ಕೆಲವು ಅದ್ಭುತಗಳು ದೂತರುಗಳನ್ನು ಕಳಿಸಿ ಮಾಡುತ್ತಾರೆ. ಇಲ್ಲಿ ನಾವು ಕಾಣುವುದು ದೂತರು ಸಕ್ರಿಯ ಹತ್ರ ಮಾತನಾಡಿ ಅವ್ರಿಗೊಂದು ಮಗನು ಸಿಕ್ಕುತ್ತದೆ. ಅವಳೊಂದು ಮಗುವನ್ನು ಹೆರುವಳು, ಅವನು ಯೋಹಾನನು ಎಂಬುದಾಗಿ ಹೆಸರಿಸಬೇಕು ಎಂಬುದಾಗಿ ದೂತರು ಹೇಳಿದರು. ಪ್ರಿಯರೇ, ಈ ವಾಕ್ಯಗಳು ನಮಗೆ ಒಂದು ದೊಡ್ಡ ಧೈರ್ಯವು ನಂಬಿಕೆಯು ತರುವುದಾಗಿದೆ. ಈ ವರ್ಷದ ಕೊನೆಯ ದಿನಗಳಲ್ಲಿ ಪೆಂಡಿಂಗ್ ಅಲ್ಲಿ ಇರುವ ಹಲವಾರು ವಿಷಯಗಳು ನಡೆಯುವುದಿಲ್ಲ ಎಂಬುದಾಗಿ ಕೆಲವು ವಿಷಯಗಳು, ಇನ್ನಿ ಅದಕ್ಕೆ ಯಾವ ಸಾಧ್ಯತೆಯೂ ಕಾಣುತ್ತಾ ಇಲ್ಲ, ಯಾವುದೂ ಇಲ್ಲ, ಯಾವ ದಾರಿ ಇಲ್ಲ,
ಬಾಗಿಲೂ ಇಲ್ಲ, ಅದಾಗುವುದೇ ಇಲ್ಲ. ಅಂದರೆ ಡೆಡ್ ಆಗಿರುವ ವಿಷಯಗಳು, ಅವುಗಳ ಮೇಲೆ ಆಮೇನ್ ದೇವರ ಒಂದು ಕಾರ್ಯವು ಪ್ರಕಟವಾಗಿ, ಈವನ್ ದೇವರು ತನ್ನ ದೂತರುಗಳನ್ನು ಕಳಿಸಿ ಆ ವಿಷಯಗಳಲ್ಲಿ ಬಿಡುಗಡೆ ಕೊಡುತ್ತಾರೆ. ನಾವು ನಂಬಬೇಕು. ದೇವರು ಅದ್ಭುತ ಮಾಡುತ್ತಾರೆ. ಆ ಹೆವೆಲಿ ವಿಸಿಟೇಷನ್ ನಡೆಯುವಾಗ ಇದುವರೆ ನಡೆಯಾದ ಕಾರ್ಯಗಳು, ಪೇತ್ರನ ದೂತರು ಕಾಣಿಸಿಕೊಂಡರು, ಪೌಲಿന് ಕಾಣಿಸಿಕೊಂಡರು, ಸಕ್ರಿಯಾವಿന് ಕಾಣಿಸಿಕೊಂಡರು. ಆಮೇನ್. ಅದೇ ಪ್ರಕಾರ ನಮ್ಮ ಜೀವನದಲ್ಲಿಯೂ ದೂತರುಗಳ ಒಂದು ಅದ್ಭುತಕರವಾದ ವಿಸಿಟೇಷನ್ ಉಂಟಾಗಿ ಕೆಲವು ವಿಷಯಗಳು ಬೇಗದಲ್ಲಿ ನಡೆಯಕ್ಕೆ ಹೋಗ್ತೀವಿ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಹೆಚ್ಚಿಗೆ ಆಗುತ್ತದೆ, ನಾವೊಂದು ಅದ್ಭುತವಾಗುತ್ತದೆ, ನಾವೊಂದು ಗುರುತಾಗುತ್ತದೆ. ವಿ ಆರ್ ಬ್ಲೆಸ್ಡ್, ರಿಯಲಿ ಬ್ಲೆಸ್ಡ್, ಪರ್ಮನೆಂಟ್ಲಿ ಬ್ಲೆಸ್ಡ್, ಹೈಲಿ ಫೇವರ್ಡ್. May God bless you.